ಕುಮಾರಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 69ಕ್ಕೂ ಹೆಚ್ಚು ದಿನಗಳಿಂದ ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಇಂದಿಗೆ ಅಂತ್ಯವಾಗ್ತಾ ಇದೆ. ಹೀಗಾಗಿ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಬೇಕಾದಂತಹ ತಯಾರಿಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಮನವಿಯನ್ನ ಪೊಲೀಸರು ಮಾಡಿಕೊಳ್ಳಿದ್ದಾರೆ. ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು 10ಕ್ಕೂ ಹೆಚ್ಚು ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಆಗುವಂತಹ ವಿಚಾರಗಳು, ಬಯಲಾಗುವಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನ್ನೋದು ಕುತೂಹಲ. ಇಷ್ಟು ಮಾತ್ರ ಅಲ್ಲ, ಕೆಲ FSL ವರದಿಯ ರಿಪೋರ್ಟ್ ಇನ್ನೂ ಬಹಿರಂಗ ಆಗಬೇಕಾಗಿದೆ. ಅಂದರೆ ಇನ್ನೂ ಪೊಲೀಸರ ಕೈ ಸೇರಬೇಕಾಗಿದೆ. ಸೊ ಅದರ ಬಗ್ಗೆ ಏನಾದರೂ ಬಹಿರಂಗ ಪಡಿಸ್ತಾರಾ ಇವತ್ತು? ಜೊತೆಗೆ ಆರೋಪಿಗಳ ಪಾತ್ರದ ಬಗ್ಗೆ ಕೋರ್ಟ್ ಗಮನಕ್ಕೆ ತರಬಹುದಾದಂತಹ ಸ್ಫೋಟಕ ಅಂಶಗಳು ಏನೇನು ಅನ್ನೋದು ಕುತೂಹಲ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುಂಚೆ ಆರೋಪಿಗಳಿಗೆ ಬೇಲ್ ಸಿಗೋದು ಬಹುತೇಕ ಕಷ್ಟ. ಮತ್ತು ಇನ್ನೊಂದು ಕಡೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇರುತ್ತೆ. ಅಂದರೆ ಆ ವಿಸ್ತರಣೆ ಆಗೋದಕ್ಕೆ ಬೇಕಾದಂತಹ ರಿಮಾಂಡ್ ಅಪ್ಲಿಕೇಶನ್ನ ಪೊಲೀಸರು ಕಾಲಕಾಲಕ್ಕೆ ತಕ್ಕ ಹಾಗೆ ಸಲ್ಲಿಸ್ತಾ ಇರ್ತಾರೆ. ಈ ಸಲ ಕೂಡ ಅಂಥದ್ದೇ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸಾಮಾನ್ಯವಾಗಿ ಇಂಥ ಅರ್ಜಿಗಳನ್ನು ಮಧ್ಯಾಹ್ನ ಒಂದು 12-1 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ ಹಾಗೂ ವಿಸ್ತರಣೆಯ ಆದೇಶವನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ.